ಅಧ್ಯಾಯ 5 ಅಕಾಂತ ಸಿದ್ಧಾನುಭವ ಅಂದರೆ ಪಾಶ್ಚಿಮಾತ್ಯ ತಜ್ಞರು ಯೋಗವೆಂದು ಆಚರಿಸುವ ಸ್ಥಿತಿ. ಆತ್ಮ ಮತ್ತು ಬ್ರಹ್ಮದ ಒಕ್ಕೂಟವನ್ನು ಎಲ್ಲಾ ದೇಶಗಳಲ್ಲಿ ಮತ್ತು ಎಲ್ಲಾ ಧರ್ಮಗಳಲ್ಲಿ ಅಕಾಂತ ಸಿದ್ಧಾನುಭವ ಎಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಧರ್ಮಗಳು ಅದನ್ನು ಸ್ವಲ್ಪ ವಿಭಿನ್ನವೆಂದು ಪರಿಗಣಿಸುತ್ತವೆ. ಇದು ವಿಭಿನ್ನವಾಗಿದ್ದರೂ ಅಂತಿಮ ಗಮ್ಯಸ್ಥಾನವು ಒಂದೇ, ಬ್ರಹ್ಮರಾಜ್ಯವಾಗಿದೆ. ಅಮೆರಿಕನ್ ತಜ್ಞ ಆರ್.ಎಂ. ಬಕ್ ತಮ್ಮ ಪ್ರಸಿದ್ಧ ಪುಸ್ತಕ ಅಕಾಂತ ಸಿದ್ಧಾನುಭವದಲ್ಲಿ ಆ ಅನುಭವವನ್ನು ಹೊಂದಿರುವ ಮತ್ತು ಅನೇಕ ಬಾರಿ ಧರ್ಮಗಳು ಮತ್ತು ದೇಶಗಳಲ್ಲಿ ಪರಿಚಿತರಾಗಿರುವ ಮಹಾನ್ ವ್ಯಕ್ತಿಗಳ ಕಥೆಗಳನ್ನು ನಿರೂಪಿಸಿದ್ದಾರೆ. ಈ ಮಹಾನ್ ವ್ಯಕ್ತಿಗಳಲ್ಲಿ ಕೆಲವರು ಗೌತಮ ಬುದ್ಧ, ಯೇಸುಕ್ರಿಸ್ತ, ಸೇಂಟ್ ಪಾಲ್, ಪ್ಲೋಟಿನಸ್, ಮೊಹಮ್ಮದ್, ಬೆಹ್ಮನ್, ಸ್ವೀಡನ್ಬಾರ್ಗ್, ವಾಲ್ಟ್ ವಿಟ್ಮನ್, ವರ್ಡ್ಸ್ವರ್ತ್, ಟೆನ್ನಿಸನ್ ಮತ್ತು ರಾಮಕೃಷ್ಣ ಪರಮಹಂಸ. 2. ಬರಹಗಾರ ಬಕ್ ಮೇಲಿನ ಮಹಾಪುರುಷರ ಅನುಭವಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಈ ಕೆಳಗಿನಂತೆ ವಿವರಿಸಿದ್ದಾರೆ. ಎ. ಅನ್ವೇಷಕನು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಅಥವಾ ಗುಲಾಬಿ ಬಣ್ಣದ ಬೆಳಕಿನ ಮೋಡದಲ್ಲಿ ಇದ್ದಂತೆ ಸಂವೇದನೆಯನ್ನು ಅನುಭವಿಸುತ್ತಾನೆ. ಆ ಕ್ಷಣದಲ್ಲಿ ಅವನು ಆನಂದ, ಗೆಲುವು ಮತ್ತು ವಿಮೋಚನೆಯ ಅನುಭವವನ್ನು ಅನುಭವಿಸುತ್ತಾನೆ. ಮುಖಿ ಎಂಬ ಪದವು ಇಲ್ಲಿ ಸಂಪೂರ್ಣವಾಗಿ ಸೂಕ್ತವಲ್ಲ ಎಂದು ತೋರುತ್ತದೆ. ಅನ್ವೇಷಕನು ಮೋಕ್ಷ ಎಂಬ ಇನ್ನೊಂದು ವಸ್ತುವನ್ನು ಹುಡುಕಬಾರದು, ಆದರೆ ನಿಜವಾದ ವಸ್ತುವಿನೊಂದಿಗೆ ಬೆರೆಯುವ ಹೆಜ್ಜೆಯಿಂದ ಮಾತ್ರ ತೃಪ್ತನಾಗಿರಬೇಕೆಂದು ತೋರುತ್ತದೆ. ಸಾಮಾನ್ಯ ಕವಿಗಳಿಗಿಂತ ಹೆಚ್ಚಿನ ಕವಿಗಳು ಈ ರೀತಿಯ ಅನುಭವವನ್ನು ಪಡೆದುಕೊಂಡು ಅದನ್ನು ಹಾಡಿದ್ದಾರೆ. ಉದಾಹರಣೆಗೆ, ಗೌತಮನ ಸೂಕ್ತಗಳು, ಶೇಕ್ಸ್ಪಿಯರ್ನ ಸಾನೆಟ್, ಬಾಲ್ಜಾಕ್ನ ಸೆರಾಫಿತಾ ಮತ್ತು ವಿಟ್ಮನ್ನ ಕವಿತೆ ಲೀಡ್ಸ್ ಆಫ್ ಗ್ರಾಸ್ ಅನ್ನು ಉಲ್ಲೇಖಿಸಬಹುದು. ಈ ಪುಸ್ತಕಗಳು ಸಾಮಾನ್ಯ ಸಂಸಾರದ ಸುಖ ದುಃಖಗಳು ಮತ್ತು ಬಯಕೆಯ ಕಷ್ಟಗಳ ಬಗ್ಗೆ ಮಾತನಾಡುತ್ತವೆಯಾದರೂ ಅವು ಮೇಲೆ ತಿಳಿಸಿದ ಸಿದ್ಧಾನುಭವದ ಭಾವನೆಗೆ ಸಂಬಂಧಿಸಿದವೆ ಎಂದು ಪರಿಗಣಿಸಬಹುದು. ನಮ್ಮ ಇತಿಹಾಸ, ಪುರಾಣ ಇತ್ಯಾದಿಗಳಲ್ಲಿ ಅಂತಹ ಪುಸ್ತಕಗಳು ಹೇರಳವಾಗಿವೆ ಎಂದು ತಿಳಿದಿದೆ. ಭಗವದ್ಗೀತೆಯು ಮಹಾಭಾರತದಲ್ಲಿ ಸನತ್ಸುಜಾತೀಯವಾಗಿದ್ದು, ಉಪನಿಷತ್ತುಗಳು ವೇದಗಳಲ್ಲಿರುವಂತೆ ವ್ಯಾಸರಿಂದ ಪ್ರಾರಂಭಿಸಿ ನಮ್ಮ ಮಹಾನ್ ಋಷಿಗಳು ಸಂಸಾರದ ವಿಷಯಗಳನ್ನು ಚರ್ಚಿಸುವಾಗ ನಮ್ಮ ಪ್ರತಿಯೊಂದು ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುವ ಆಧ್ಯಾತ್ಮಿಕ ವ್ಯಾಖ್ಯಾನವನ್ನು ಬಹಳ ರುಚಿಕರವಾಗಿ ಜೋಡಿಸಿ ಅಳವಡಿಸಿಕೊಂಡಿದ್ದಾರೆ. 3. ಮೇಲಿನ ಅನುಭವದಿಂದ ಮಹಾನ್ ವ್ಯಕ್ತಿಗಳೂ ಸಹ ಬುದ್ಧಿಶಕ್ತಿಯ ಹೊಳಪನ್ನು ಅನುಭವಿಸುತ್ತಾರೆ. ಮಿಂಚು ಮಿಂಚಿದಾಗ ಎಲ್ಲಾ ಕತ್ತಲೆಯ ಪ್ರದೇಶಗಳು ಚಿತ್ರಜಂತೆ ಪ್ರಕಾಶಮಾನವಾಗಿ ಕಾಣುವಂತೆಯೇ ವಿಶಾಲವಾದ ಬ್ರಹ್ಮದ ಚಿತ್ರ ಮತ್ತು ಅದರ ಆಂತರಿಕ ಅರ್ಥವು ಅವರಿಗೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಅದರ ನಂತರ ಅವರಿಗೆ ಧಾರ್ಮಿಕ ಸಿದ್ಧಾಂತದ ಅಗತ್ಯವಿಲ್ಲ. ಆ ಕ್ಷಣದಲ್ಲಿ ಅವರು ವಿಶಾಲವಾದ ಹೊಳಪನ್ನು ನೋಡುತ್ತಾರೆ ಮತ್ತು ಮನಸ್ಸನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಎಂದು ಅರಿತುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಮನಸ್ಸಿನ ತುಣುಕುಗಳು ಭೌತಿಕ ಸೃಷ್ಟಿಯಲ್ಲಿ ಎಲ್ಲೋ ಕಂಡುಬರುತ್ತವೆ ಎಂದು ನಾವು ಭಾವಿಸುತ್ತೇವೆ. ಮತ್ತೊಂದು ಕಡೆ ಮಹಾನ್ ವ್ಯಕ್ತಿಗಳು ಮನಸ್ಸಿನಿಂದ ಬಣ್ಣಿಸಲ್ಪಟ್ಟ ವಿಶಾಲವಾದ ಆಕಾಶದಲ್ಲಿ ಆವರಿಸುವ ಶಕ್ತಿಯಿಂದ ಆವೃತವಾದ ನಾಶವಾಗುವ ವಸ್ತುಗಳು ಇವೆ ಎಂದು ಪರಿಗಣಿಸುತ್ತಾರೆ. ಆತ್ಮವು ಅವಿನಾಶಿ ವಸ್ತುವಾಗಿದೆ. ಆತ್ಮ ಮತ್ತು ಬ್ರಹ್ಮವು ಬೇರುರಹಿತವಲ್ಲ. ವಿಶ್ವದಲ್ಲಿ ಕಂಡುಬರುವ ಎಲ್ಲಾ ಸೃಷ್ಟಿಗಳು ಸೃಷ್ಟಿಕರ್ತನ ಆದೇಶದ ಪರಿಣಾಮವಾಗಿ ಅಸ್ತಿತ್ವಕ್ಕೆ ಬಂದಿವೆ ಮತ್ತು ದೇವರ ಮೇಲಿನ ಭಕ್ತಿಯೇ ಲೋಕಗಳ ಆಧಾರವಾಗಿದೆ. ಎಲ್ಲಾ ಜೀವಿಗಳು ಸ್ವಾಭಾವಿಕವಾಗಿ ಬೇಗ ಅಥವಾ ನಂತರ ಶಾಶ್ವತ ಆನಂದವನ್ನು ಪಡೆಯುತ್ತಾರೆ ಎಂದು ಭಾವಿಸುತ್ತಾರೆ. ಬ್ರಹ್ಮಾಂಡದ ವಿಶಾಲತೆಯನ್ನು ಅಲ್ಪಾವಧಿಗ ಅನುಭವಿಸಿದ ತಕ್ಷಣ ಅವರು ಒಂದು ಕ್ಷಣದಲ್ಲಿ ವರ್ಷಗಳನ್ನು ತೆಗೆದುಕೊಳ್ಳುವ ಗ್ರಂಥಗಳನ್ನು ಅಧ್ಯಯನ ಮಾಡಬಹುದು ಎಂದು ಅವರು ಭಾವಿಸುತ್ತಾರೆ. ಯಾವುದೇ ಶಾಸ್ತ್ರದಲ್ಲಿ ಇಲ್ಲದ ಸತ್ಯಗಳನ್ನು ಅವರು ಸುಲಭವಾಗಿ ಗ್ರಹಿಸುತ್ತಾರೆ ಮತ್ತು ಪ್ರತ್ಯೇಕವಾಗಿ ಅವರು ವಾಮನಾವತಾರದಲ್ಲಿ ಮಹಾವಿಷ್ಣುವಿನ ಪಾದಗಳಿಂದ ಹರಡಿದಂತೆ ಬ್ರಹ್ಮಾಂಡದ ವಿಶಾಲತೆಯನ್ನು ಸಂಪೂರ್ಣವಾಗಿ ಗ್ರಹಿಸುತ್ತಾರೆ. ನಮ್ಮ ಮಹಾನ್ ಋಷಿಗಳು ಮತ್ತು ಇತರರು ಅಂತಹ ಅಭಿವ್ಯಕ್ತಿಯ ಬಗ್ಗೆ ಮಾಡಿದ ಹೇಳಿಕೆಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಕಾಣಬಹುದು. 4. ಅಂತಹ ಅನುಭವದಿಂದ ಬರುವ ಬುದ್ಧಿಶಕ್ತಿಯ ಸ್ಪಷ್ಟತೆ ಮತ್ತು ತೀಕ್ಷ್ಣತೆಯನ್ನು ಜಾಕೋಬ್ ಬೆಹೆಮೆನ್ ಎಂಬ ಮಹಾನ್ ವ್ಯಕ್ತಿಯ ಸಂದರ್ಭದಲ್ಲಿ ಹೇಳಲಾಗಿದೆ. ಅವರು ಕಂಡುಹಿಡಿದ ಸೂಕ್ಷ್ಮ ವಿಷಯಗಳನ್ನು ಬೇರೆ ಯಾರೂ ಅವನಿಗೆ ಹೇಳಿಲ್ಲ. ಅವರು ಅವುಗಳನ್ನು ಸ್ವಯಂ ಪ್ರೇರಿತವಾಗಿ ವ್ಯಕ್ತಪಡಿಸಿದರು. ಅನೇಕ ರಹಸ್ಯಗಳು ಉದ್ಭವಿಸುವ ಬೇರುಗಳನ್ನು ಅವನು ನೋಡುತ್ತಿದ್ದನು ಮತ್ತು ಅವುಗಳಲ್ಲಿ ಬಹಿರಂಗವಾಗುವ ವಿವಿಧ ತತ್ವಗಳ ಸಾರವನ್ನು ಅವನು ಗ್ರಹಿಸುತ್ತಿದ್ದನು. ಅವನು ಜನ್ಮದೇಹದಲ್ಲಿ ಅವುಗಳ ಅಭಿವೃದ್ಧಿ ಮತ್ತು ವಿಕಾಸವನ್ನು ನೋಡುತ್ತಿದ್ದನು ಮತ್ತು ಅವುಗಳ ದೀರ್ಘಕಾಲೀನ ವಿಕಾಸವನ್ನು ಒಟ್ಟಿಗೆ ತಿಳಿದುಕೊಳ್ಳುತ್ತಿದ್ದನು. ಅವನು ಪರಮಾಣುವಿನ ಸ್ಥಿತಿಯಿಂದ ಅದರ ಸಂಪೂರ್ಣ ವಿಕಾಸದವರೆಗೆ ದೇವರ ಸೃಷ್ಟಿಯ ಅಭಿವ್ಯಕ್ತಿಗಳನ್ನು ನೋಡುತ್ತಿದ್ದನು ಮತ್ತು ನೆಲ್ಲಿಕಾಯಿಯಂತೆ ಪ್ರತಿಯೊಂದು ವಸ್ತುವಿನ ಆಂತರಿಕ ಸತ್ಯವನ್ನು ನೋಡುತ್ತಿದ್ದನು. 5. ಅಮರತ್ವ. ಅಮರತ್ವ ಭಾವನೆ ಎಂದು ಕರೆಯಬಹುದಾದ ವಿಶಾಲ ಬುದ್ಧಿಶಕ್ತಿಯ ಪ್ರಕಾಶದೊಂದಿಗೆ ಸೇರಿ ಅತ್ಯುತ್ತಮ ಧರ್ಮ ವಿಮರ್ಶೆಯ ಪರಮಾವಧಿಯು ಅಂತಹ ಶ್ರೇಷ್ಠರಲ್ಲಿ ಉದ್ಭವಿಸುತ್ತದೆ
ಮತ್ತು ಇದು ಬುದ್ಧಿಶಕ್ತಿಯ ಮೂಲಕ ಸಂಭವಿಸುವ ಹುಡುಕಾಟವಲ್ಲ. ಸಾಮಾನ್ಯ ಜನರಿಗೆ ಸ್ವಾಭಾವಿಕವಾಗಿ ಕಾಣಿಸಿಕೊಳ್ಳುವ ನಾನು ಎಂಬ ಭಾವನೆಯಂತೆ ಈ ಅಶಾಶ್ವತತೆಯ ಶಿಖರವು ಮಹಾನ್ ವ್ಯಕ್ತಿಗಳಿಗೆ ಸ್ವಾಭಾವಿಕವಾಗಿ ಉದ್ಭವಿಸುತ್ತದೆ. 6. ಮನಸ್ಸಿನ ಪ್ರಕಾಶವು ಹುಟ್ಟಿಕೊಂಡಾಗ ಅಲ್ಲಿಯವರೆಗೆ ಅನುಭವಿಸುತ್ತಿದ್ದ ಯಮದ ಭಯವು ಅಂಗಿಯನ್ನು ತೆಗೆದಂತೆ ಸ್ವಯಂಚಾಲಿತವಾಗಿ ಕಣ್ಮರೆಯಾಗುತ್ತದೆ. ಅದೇ ರೀತಿ ಅದನ್ನು ಪಾಪ ಎಂದು ಕರೆಯುವ ಬುದ್ಧಿಶಕ್ತಿಯೂ ಕಣ್ಮರೆಯಾಗುತ್ತದೆ ಮತ್ತು ಎಲ್ಲವನ್ನೂ ಪರಮಾತ್ಮನ ಸೃಷ್ಟಿ ಎಂದು ನೋಡುವವನಲ್ಲಿ ಪಾಪದ ಭಾವನೆ ಉದ್ಭವಿಸಲು ಯಾವುದೇ ಕಾರಣವಿಲ್ಲ. ಸಾಮಾನ್ಯ 7. ಮನಸ್ಸಿನ ಈ ಪ್ರಕಾಶವು ಅನ್ವೇಷಕನಿಗೆ ಮಿಂಚಿನಂತೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ. ಯೋಗ ತಪಸ್ವಿಗಳನ್ನು ಹೊರತುಪಡಿಸಿ ಇತರ ಜನರಿಗೆ ಇದು 40ನೆಯ ವಯಸ್ಸಿನಲ್ಲಿ ಮಾತ್ರ ಉದ್ಭವಿಸುತ್ತದೆ. ಅದು ಹುಟ್ಟಿದಾಗ ರೂಪವು ಸ್ವತಃ ಪ್ರಕಾಶವನ್ನು ಪಡೆಯುತ್ತದೆ ಮತ್ತು ಸುಂದರವಾಗುತ್ತದೆ. ಆನಂದದ ವಿಶೇಷ ಸ್ವಭಾವದಿಂದಾಗಿ ರೂಪದ ಪ್ರಕಾಶವು ಹೆಚ್ಚಾಗುವುದನ್ನು ನಾವು ನೋಡುತ್ತೇವೆ. ಒಂದು ಅದ್ಭುತ ಬದಲಾವಣೆ ಸಂಭವಿಸುತ್ತದೆ. ಇದರಿಂದಾಗಿ ಇದ್ದಕ್ಕಿದ್ದಂತೆ ಬ್ರಹ್ಮನ ಆನಂದಕ್ಕೆ ಎಚ್ಚರಗೊಳ್ಳುವ ವ್ಯಕ್ತಿಯು ದೇವರ ರೂಪವು ರೂಪ ಪಡೆದಿದೆ ಎಂದು ಭಾವಿಸುತ್ತಾನೆ. 8. ಮಹಾಜ್ಞಾನೋದಯದ ಲಕ್ಷಣಗಳನ್ನು ಈ ಕೆಳಗಿನಂತೆ ಸಂಕ್ಷೇಪಿಸಬಹುದು. 1. ಆಂತರಿಕ ಬೆಳಕಿನ ವಿಮರ್ಶೆ. 2. ಧರ್ಮದ ಸ್ಥಿತಿ. 3. ಬುದ್ಧಿಶಕ್ತಿಯ ಪ್ರಕಾಶ, ಹಳೆಯ ಭಾವನೆಯ ಹೊಸ ವಿಮರ್ಶೆ. 4. ಅಹಿಂಸೆಯ ನೈಸರ್ಗಿಕ ಅನುಭವ. 5. ಯಮದ ಭಯ ಕಣ್ಮರೆಯಾಗುತ್ತದೆ. 6. ಪಾಪದ ಭಾವನೆ ಕಣ್ಮರೆಯಾಗುತ್ತದೆ. 7. ಮನಸ್ಸಿನ ಮೊದಲ ಜ್ಞಾನೋದಯವು ಇದ್ದಕ್ಕಿದ್ದಂತೆ ಉದ್ಭವಿಸುತ್ತದೆ. 8. ಇದು ಆಡಳಿತಗಾರನ ಸಂಸ್ಕಾರಗಳು, ಗುಣಗಳು ಮತ್ತು ವಯಸ್ಸಿಗೆ ಒಂದು ರೀತಿಯ ಪ್ರತಿಫಲವನ್ನು ನೀಡುತ್ತದೆ. 9. ಗಾಂಧೀಜಿಯವರು ರೂಪವು ದೇವರು ಎಂದು ಹೇಳಬಲ್ಲವರಾಗುತ್ತಾರೆ. 9. ಇಂಗ್ಲಿಷ್ ಕವಿ ಟೆನ್ನಿಸನ್ ತಮ್ಮ ಅನುಭವದ ಬಗ್ಗೆ ಹೀಗೆ ಹೇಳಿದ್ದಾರೆ: ನಾನು ಒಬ್ಬಂಟಿಯಾಗಿ ಮತ್ತು ಎಚ್ಚರವಾಗಿರುವಾಗ ಒಂದು ರೀತಿಯ ನಿಶ್ಚಲತೆ ಉಂಟಾಗುತ್ತದೆ. ನಾನು ನನ್ನ ಸ್ವಂತ ಹೆಸರನ್ನು ಪುನರಾವರಿಸುತ್ತಿರುವಂತೆ. ನನ್ನ ವೈಯಕ್ತಿಕ ಪಾಪವು ಮಾಯವಾಗಿದೆ ಮತ್ತು ವಿಶಾಲ ಮನಸ್ಸಿನ ಹೊರತು ಬೇರೆ ಬೇರುಗಳಿಲ್ಲ. ಇದು ಭ್ರಮೆ ಎಂದು ಭಾವಿಸಲು ಸ್ಥಳವಿಲ್ಲ. ಅದು ಸ್ಪಷ್ಟಕ್ಕಿಂತ ಹೆಚ್ಚು ಸ್ಪಷ್ಟವಾಗುತ್ತದೆ, ನಿಶ್ಚಿತಕ್ಕಿಂತ ಹೆಚ್ಚು ನಿಶ್ಚಿತವಾಗುತ್ತದೆ. ವಿಚಿತ್ರಕ್ಕಿಂತ ವಿಚಿತ್ರ, ಪದಗಳಿಗೆ ಮೀರಿದ ಭಾವನೆ. ಅದಾದ ನಂತರ ಸಾವು ಸ್ವತಃ ಒಂದು ವಿಚಿತ್ರ ರೀತಿಯ ಮೋಜಿನಂತೆ ಕಾಣುತ್ತದೆ. ನಾನು ಎಂಬ ಸ್ವಭಾವವು ಕಣ್ಮರೆಯಾದ ನಂತರವೇ ಪೂರ್ಣ ಜೀವನ ಸಂಭವಿಸುತ್ತದೆ. ಇದನ್ನು ತಿಳಿದಿದ್ದ ಸೇಂಟ್ ಪಾಲ್, ನಾನು ದೇಹದಲ್ಲಿದ್ದೇನೆಯೇ ಅಥವಾ ಅದರಿಂದ ಹೊರಗಿದ್ದೇನೆಯೇ ಎಂದು ನನಗೆ ತಿಳಿದಿಲ್ಲ ಎಂದು ಹೇಳಿದರು.